ಶ್ರೀ ಗುರುಗಣಾಧಿಪತಯೇ ನಮಃ. ಭೂಮಿದರ ಸುಖೇ ನೋಡಿ ಚರಿತ್ರೆನ. ಈ ನಳರಾಯನ ಕಥೆ ಏನು ಅಂತ ಗೊತ್ತಿಲ್ಲ. ಆ ನಳಚಕ್ರವರ್ತಿ ಪಟ್ಟಂತಹ ಪಾಡು ಏನು, ಅವ ತನ್ನ ರಾಜ್ಯಕೋಶಗಳನ್ನು ಕಳೆದುಕೊಂಡದ್ದು ಹೇಗೆ, ಧರಣಿಪತಿ ಸುಕ್ಷೇಮವೇ ನಿಜ ತರುಣಿ ನಿನ್ನನು ಜಾತ ತನಯರು. ಅಪ್ಪೆ ತಾಮರೆ ಪೂತೆ ಸೆಳ ಕಣ್ಣದಾಳೆ ದೇವರಾಜನುತೆ ನಾಲು ಮೊಗದಾಯರ ಪ್ರಿಯೇ. ನಿಷದ ರಾಜ್ಯದಲ್ಲಿ ನಳಮಹಾರಾಜ ಹೇಗಿದ್ದ? ಅರಸುಕೇ ನೋಡು ಆಬೂರುದಧಿಕಾರಿ. ತಾವರೆಯಂತಹ ಮುಖ ವದನಾರವಿಂದವನ್ನು ಹೊಂದಿದಂತಹ ಮಗು, ಇದಕ್ಕೆ ಅನುರೂಪವಾದಂಥ ಒಂದು ಹೆಸರು ಬೇಕಲ್ಲ. ಯಾವುದೋ ಹೆಸರನ್ನು ನಮಗೆ ತೋಚಿದನ್ನು ನಾವು ಇಡಲಿಕ್ಕೆ ಆಗುವುದಿಲ್ಲ. ಹೇಗೂ ನಿಮ್ಮ ಮಾರ್ಗದರ್ಶನದಲ್ಲಿ ಎಲ್ಲ ಆಗಿದೆ, ಹಾಗಾಗಿ ನೀವೇ ಒಂದು ಹೆಸರಿಟ್ಟರೆ ಹೇಗೆ? ಧರೆಯೊಳಗೆನ್ನವೋನು ಭವದೂರ ಮುನಿಕುಲ ತಿಲಕ ಏನೆಂದರ ಸಬಿಸುಸುಯಿದ. ಶ್ರೀ ಗುರುಗಣಾಧಿಪತಯೇ ನಮಃ. ಪುರಾಣ ಲೋಕ, ಪುರಾಣ ಕಾವ್ಯ, ವಾಚನ, ಪ್ರವಚನ. ಶ್ರೀ ಗುರುಗಣಾಧಿಪತಯೇ ನಮಃ. ಶ್ರೀರಮಣ ಸರಸಿಜದಳಾಕ್ಷ ಮುರಾರಿ ಸಚರಾಚರ ಭರಿತ ದುರಿತಾರಿ. ನಿತ್ಯಾನಂದ ನಿರ್ಜರ ನಿಕರದಾತಾರ. ನಿತ್ಯಾನಂದ ನಿರ್ಜರ ನಿಕರದಾತಾರ. ವಾರಿಜಾಂಬಕ ವರಗುಣಾಶ್ರಯ ಮಾರಪಿತ ವೇದಾಂತನುತ ಸಾಕಾರ ಚಿನ್ನಿಗರಾಯ ಪಾಲಿಸು ಜಗಕ್ಕೆ ಮಂಗಲವಾಯ. ಪಾಲಿಸು ಜಗಕ್ಕೆ ಮಂಗಳವಾಯ. ಸಿರಿನ ಕಟನೆ ಕಮಲದೆಸಲದಿಟ್ಟಿದ ಮುರಮಾರಿ ಲೋಕತಾಂಗಿನ ಸ್ವಾಮಿ ಬಂಗಕರಿ ಪುನಾಯೇ. ನೀಚ ಸುಖಿ ದೇವೆರ್ಕಳೆ ತಮರೇ பொருளு பொற்பொத கண்ணே குணாஸ்ரயே மாரணம்மே வேதாந்தவந்தே சாகாரே மாபுர்லே ಕೊರ್ಲಯ ಜಗಕ್ಕೂ ಸರ್ದಯನ ಕೊರ್ಲಯ ಜಗಕ್ಕೂ ಸರ್ದಯನ. ಸಮಸ್ತ ಶ್ರೋತೃವೃಂದಕ್ಕೆ ಪ್ರೀತಿಯ ನಮಸ್ಕಾರ. ದಾಸವರಣ್ಯರಾದಂತಹ ಪುರಂದರದಾಸರು
ಮತ್ತು ಕನಕದಾಸರು ನಮ್ಮ ಕರ್ನಾಟಕದ ದಾಸ ಪರಂಪರೆಯ ಆದ್ಯ ಪ್ರವರ್ತಕರು. ಅವರು ಕೊಟ್ಟಂತಹ ಸಾಹಿತ್ಯ ಜನಮಾನಸದಲ್ಲಿ ಬಹಳ ಸ್ಥಿರವಾಗಿ ನಿಂತಿರುವಂಥದ್ದು. ಅದರಲ್ಲಿಯೂ ಸಂತಕವಿಯಾದಂತಹ ಕನಕದಾಸರು ಬರೆದಂತಹ 5-6 ಸಾಹಿತ್ಯ ಕೃತಿಗಳು ಇವತ್ತಿಗೂ ಕೂಡ ಜನರ ಒಂದು ಪ್ರಶಂಸೆಗೆ ಪಾತ್ರವಾಗಿರುವಂಥದ್ದು. ಇತ್ತೀಚೆಗೆ ಕರ್ನಾಟಕ ಸರ್ಕಾರ ಸಂತಕವಿ ಕನಕದಾಸ ಮತ್ತು ತತ್ವಪದಕಾರರ ಅಧ್ಯಯನ ಕೇಂದ್ರದ ಆಶ್ರಯದಲ್ಲಿ ಕನಕದಾಸರ ಸಾಹಿತ್ಯವನ್ನು ದೇಶದ 14 ಭಾಷೆಗಳಲ್ಲಿ ಭಾಷಾಂತರಗೊಳಿಸಿದ್ದಾರೆ. 2014ರಲ್ಲಿ ನಡೆದಂಥ ಈ ಒಂದು ಅಭಿಯಾನ ಹೀಗೆ ಮುಂದುವರಿದು ಮೊನ್ನೆ ತಾನೇ ಅಷ್ಟೂ ಪುಸ್ತಕಗಳು ಬಿಡುಗಡೆಯಾಗಿದೆ. ಅದರಲ್ಲಿ ತುಳು ಭಾಷೆ ಕೂಡ ಒಂದು. ಕನಕದಾಸರ 6 ಸಾಹಿತ್ಯ ಕೃತಿಗಳನ್ನು ತುಳು ಭಾಷೆಗೆ ನಮ್ಮ ಒಂದು ತಂಡ ತಂದಿದೆ. ಅದು ಮೋಹನ ತರಂಗಿಣಿ, ಹರಿಭಕ್ತಿ ಸಾರ, ಕೀರ್ತನೆಗಳು ಮತ್ತು ಮುಂಡಿಗೆಗಳು, ರಾಮಧಾನ್ಯ ಚರಿತ್ರೆ. ಇದರಲ್ಲಿ ನಳಚರಿತ್ರೆ ಇದು ಪೌರಾಣಿಕವಾದ ಕಥಾನಕವನ್ನು ಹೊಂದಿರುವಂಥದ್ದು. ಈ ನಳಚರಿತ್ರೆಯ ಕಾವ್ಯವನ್ನು ತುಳುವಿಗೆ ನಾನು ಮತ್ತು ಆತ್ರಾಡಿ ಅಮೃತಾ ಶೆಟ್ಟಿ ಭಾಷಾಂತರಿಸಿ ತುಳುವಿಗೆ ತಂದಿದ್ದೇವೆ. ಇವತ್ತು ನಮ್ಮ ಕುಡ್ಲ TV ಪ್ರಸಾರದ ಮೂಲಕವಾಗಿ ಇದರ ಕನ್ನಡ ಮತ್ತು ತುಳು ಈ 2 ಆವೃತ್ತಿಗಳನ್ನು ನಿಮ್ಮ ಮುಂದೆ ವಾಚಿಸುವಂಥದ್ದು, ಅದರ ಬಗ್ಗೆ ವ್ಯಾಖ್ಯಾನ ಮಾಡುವಂತಹ ಒಂದು ಕಾರ್ಯಕ್ರಮವನ್ನು ನಾವು ತೊಡಗಿದ್ದೇವೆ. ಮೊದಲಿಗೆ ಕನಕದಾಸರು ದೇವತಾಸ್ತುತಿಯನ್ನು ಮಾಡ್ತಾರೆ. ಯಾವುದೇ ಕವಿ ಕಾವ್ಯ ರಚನೆಯ ಆರಂಭದಲ್ಲಿ ತನ್ನ ದೇವರನ್ನು ಸ್ತುತಿಸುವಂಥದ್ದು ಅದು ಸ್ವಾಭಾವಿಕವಾದದ್ದು, ತನ್ನ ಆರಾಧ್ಯ ದೇವರು ಅಂತ ಲೆಕ್ಕ. ಕನಕದಾಸರಿಗೆ ಕಾಗಿನೆಲೆಯ ಆದಿಕೇಶವನೇ ಆರಾಧ್ಯ ದೈವ. ಹಾಗಾಗಿ ಸಕಲ ದುರಿತಗಳನ್ನು ನಾಶ ಮಾಡುವವ, ಮಾರಜನಕನಾಗಿರತಕ್ಕಂತಹ, ಎಲ್ಲ ದೇವತೆಗಳಿಗಿಂದಲೂ ಕೂಡ ಆರಾಧಿಸಲ್ಪಡುವಂತಹ ಸಿರಿಯರಸನಾದ ಶ್ರೀಮನ್ನಾರಾಯಣನಿಗೆ, ಆದಿಕೇಶವನಿಗೆ ಮೊದಲಿಗೆ ನನ್ನ ನಮಸ್ಕಾರ ಅಂತ ಹೇಳಿ ಅವನು ಕಾವ್ಯವನ್ನು ಆರಂಭ ಮಾಡ್ತಾನೆ. ಆಮೇಲೆ ಗಣಪತಿ ಸ್ತುತಿಯನ್ನು ಮಾಡ್ತಾನೆ. ಕರಿವದನ ಕೇರಂಭ ಲಂಬೋದರ ಗಣಾಧಿಪ ಮೋದಕ ಪ್ರಿಯ ಪರಶುಪಾಶಾಂಕುಶಕರಾಂಕಿತದಿಂದ ರಂಗಿಸುವ ಸುರನರೋರಗನಮಿತ ಗೌರೀವರ ಕುಮಾರಕ ವಿದ್ಯೆವಾರಿಧಿ ವರದ ಗಣಪತಿ ಪಾಲಿಸೆನ್ನಯ ಮತಿಗೆ ಮಂಗಲವಾ ವಿದ್ಯೆವಾರಿಧಿ ವರದ ಗಣಪತಿ ಪಾಲಿಸೆನ್ನಯ ಮತಿಗೆ ಮಂಗಲವಾ ಮತಿಗೆ ಮಂಗಲವಾ. ಆನೆ ಮೋನೆದ ಸ್ವಾಮಿ ಹೇರಂಬೆ ಮಲ್ಲ ಬಂಜಿದಾಯೆ ಗಣೊಕ್ಲೆ ಉಲ್ಲಾಯೆ ಮೋದಕ ಪ್ರಿಯೇ ಕೊಡರಿಗಂಕುಶ ಉರ್ಲಪತ್ತದೊರ್ ಮೆಡುಮೆರೆ ಪುನಃ ಸುರನ ರೋರಗೆರ ತರೆ ತಗ್ಗಾಪಿ ಗೌರಿನ ಬೀರ ಕುಮಾರೆ ಬಿಜ್ಜೆದ ಕಡಲ ವರ ಕೊರ್ಪಿ ಗಣಪೇ ಕೊಲ್ಲಯ ಮತಿಗ ಮಂಗಲನ ಕೊಲ್ಲಯ
ಮತಿಗ ಮಂಗಲನ ಕನಕದಾಸರ ಕಾವ್ಯ ಸೌಂದರ್ಯ ಬಹಳ ಅದ್ಭುತವಾಗಿರುವಂಥದ್ದು. ಅದನ್ನು ಬೇರೆ ಭಾಷೆಗಳಿಗೆ ತರ್ಜಮೆ ಮಾಡುವಂಥದ್ದು ಒಂದು ಸವಾಲಿನ ಕೆಲಸ ಕೂಡ ಹೌದು. ಹಾಗಾಗಿ ಬಹಳ ಜತನದಿಂದ ಇದರ ಒಂದು ಭಾಷಾಂತರ ಕ್ರಿಯೆಯನ್ನು ನಾವು ಮಾಡಬೇಕಾಗಿ ಬಂತು. ಅದಕ್ಕೆ ಬೇಕಾಗಿ ಇವತ್ತು ಇಲ್ಲಿ ಇಬ್ಬರು ಕೂಡ ತಲಪಾಡಿ ದೇವಿಪ್ರಸಾದ್ ಆಳ್ವ ಹಾಗೂ ಮಂಜುಳಾ ಇರಾ ಅವರು ಕನ್ನಡ ಮತ್ತು ತುಳು ಆವೃತ್ತಿಗಳನ್ನು ನಿಮ್ಮ ಮುಂದೆ ಇಡ್ತಾರೆ. ಕನ್ನಡದ ಆ ಭಾಮಿನಿ ಷಟ್ಪದಿಯ ಲಯಕ್ಕೆ ಅನುಗುಣವಾಗಿ ತುಳುವಿನಲ್ಲಿ ಅದನ್ನು ಹೇಗೆ ಅನುವಾದಿಸಿದ್ದೇವೆ ಎನ್ನುವುದನ್ನು ತಾವು ಗಮನಿಸಬಹುದು. ಆದರೆ ಕನ್ನಡದಲ್ಲಿ ಛಂದಸ್ಸು ಪ್ರಯೋಗ ಮಾಡಿದ ಹಾಗೆ ತುಳುವಿನಲ್ಲಿ ಅದೇ ಛಂದಸ್ಸಿನಲ್ಲಿ ತರುವುದಕ್ಕೆ ಕಷ್ಟ. ಆ ಲಯವನ್ನು ಉಳಿಸಿಕೊಂಡು ಮುಕ್ತ ಛಂದಸ್ಸಿನಲ್ಲಿ ಅದರ ತರ್ಜಮೆ ಮಾಡಲಾಗಿದೆ. ಅದನ್ನು ತಾವು ಗಮನಿಸಿರಬಹುದು. ಇಲ್ಲಿ ಮಹಾಗಣಪತಿಯ ಸ್ತುತಿಯನ್ನು ಕೂಡ ಕನಕದಾಸರು ಮಾಡ್ತಾರೆ. ಕರಿವದನ ಹೇರಂಬ ಲಂಬೋದರ ಅಂತ. ಅದನ್ನೇ ತುಳುವಿಗೆ ಬರುವಾಗ ಆನೆ ಮೌನೆದ ಸ್ವಾಮಿ ಹೇರಂಬೆ ಮಲ್ಲಬಂಜಿತಾಯೆ ಗಣಕುಳೆ ಉಲ್ಲಾಯೆ ಅಂತ ಅದನ್ನು ಅನುವಾದ ಮಾಡಿಕೊಂಡು ಬರಲಾಗಿದೆ. ಒಟ್ಟಿನಲ್ಲಿ ಯಾವುದೇ ಒಂದು ಒಳ್ಳೆಯ ಕಾರ್ಯವನ್ನು ಮಾಡಬೇಕು ಅಂತ ಇದ್ದರೆ ಗಣಾಧಿನಾಥನಾದಂತಹ ಗಣೇಶನನ್ನು ಸ್ತುತಿಸುವಂಥದ್ದು ಭಾರತೀಯರದ್ದು ಸಂಸ್ಕೃತಿ. ಅದು ಯಾವುದೇ ಶುಭ ಕಾರ್ಯ ಇರಬಹುದು. ಸಾಹಿತ್ಯ ಅಥವಾ ಕಾವ್ಯ ರಚನೆ ಎನ್ನುವಂಥದ್ದು ಒಂದು ಮಹತ್ ಕಾರ್ಯ. ಹಾಗಾಗಿ ಯಾವ ಕವಿಗಳು ಕೂಡ ಪೂರ್ವಸೂರಿಗಳೆಲ್ಲ ಗಣೇಶನ ಆರಾಧನೆಯನ್ನು ಮಾಡಿಕೊಂಡೇ ಮುಂದುವರಿಯುವಂಥದ್ದು ಕ್ರಮ. ಹಾಗಾಗಿ ಲಂಬೋದರನಾದಂಥ ಹೇರಂಬ ಗಣಪತಿಯನ್ನು ಸಕಲ ವಿಘ್ನಗಳನ್ನು ಕೂಡ ನಾಶ ಮಾಡಬೇಕು ಎನ್ನುವಂತಹ ಪ್ರಾರ್ಥನೆಯೊಂದಿಗೆ ಅವರು ಸ್ತುತಿಸಿಕೊಂಡಿದ್ದಾರೆ. ಆಮೇಲೆ ಅಕ್ಷರಾಭಿಮಾನಿ ದೇವತೆಯಾದಂಥ ಸರಸ್ವತಿಯನ್ನು ಸ್ತುತಿಸ್ತಾರೆ. ನಾರಿನಳಿನದಳಾಕ್ಷಿ ವರಜಂಭಾರಿನುತೇ ಚತುರಾನನ ಪ್ರಿಯೇ ಭೂರಿ ಶುಭಗುಣಭರಿತೆ ಭಕ್ತಾಶ್ರಿತ ಜನಾಧಾರೆ ನೀರೆ ನಿಗಮ ವಿಚಾರೆ ಘನ ಶೃಂಗಾರೆ ಭಕ್ತರಿಗೊರವ ಕೊಡುವ ಉದಾರೆ ಶಾರದೆ ನಲಿದುಲಿದು ನೆಲೆಸೆನ್ನ ಜಿಹ್ವೆಯಲಿ ಶಾರದೆ ನಲಿದೊಲಿದು ನೆಲೆಸೆನ್ನ ಜಿಹ್ವೆಯಲಿ ಆ ಈಗ ತುಳುವಿನಲ್ಲಿ ಕೇಳಿ. ಅಪ್ಪೆ ತಾಮರೆ ಪೂತೆ ಸೆಳ ಕಣ್ಣದಾಳೆ ದೇವರಾಜನುತೆ ನಾಲು ಹೊಗದಾಯರ ಪ್ರಿಯೇ ಮಾತ ಶುಭ ಗುಣದಿಲ್ಜೆ ಭಕ್ತಾಶ್ರಿತೆರೆಗಾಧಾರೆ ಪೊಣ್ಣೆ ನಿಗಮ ತೆರೆ ಬಿಗು ಸಿಂಗಾರೆ ಭಕ್ತರಿಗೆ ಬುಲಾ ವರಗುಳ್ಪೆ ಉದಾರೆ ಶಾರದೆ ನಲಿತೊಂದು ಬಲ ಶಾರದೆ ನಲಿತೊಂದು ಬಲ ಉಂಟು ಎನ್ನ ನಾಲಯಿಡ ಶಾರದೆ ನಲಿತೊಂದು ಬಲ ಉಂಟು ಎನ್ನ ನಾಲಯಿಡ. ನೋಡಿ, ನಲಿವಿನಲ್ಲಿ ನನ್ನ ಜಿಹ್ವೆಯನ್ನು ನಡೆಸಬೇಕು ನೀನು ಎನ್ನುವ ಹಾಗೆ ಕವಿಗಳು ಮೂಲ ಹಾಡನ್ನು ರಚನೆ ಮಾಡಿದರೆ, ನಲಿತೊಂದು ಬಲ ಉಂತುಲ ಎನ್ನ ನಾಲ ಇಡು, ಜಿಹ್ವಾಗ್ರದಲ್ಲಿ ನೀನು ನಿಲ್ಲು ಎನ್ನುವ ಹಾಗೆ ಆ ಸರಸ್ವತೀ ದೇವಿಯನ್ನು ಸ್ತುತಿ ಮಾಡ್ತಾರೆ. ಸರಸ್ವತಿ ಅಂತ ಹೇಳಿದರೆ ಆಕೆ ಜ್ಞಾನದ ಅಧಿದೇವತೆ. ಹಾಗಾಗಿ
ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ ಅಂತ ಒಂದು ಮಾತುಂಟು. ಪ್ರಪಂಚದಲ್ಲಿ ಎಷ್ಟೇ ನಮ್ಮಲ್ಲಿ ಐಶ್ವರ್ಯ ಇದ್ದರೂ, ಸಂಪತ್ತಿದ್ದರೂ, ಬೇರೆ ಏನೇ ಐಹಿಕವಾದಂಥ ಸುಖೋಪಭೋಗವಿದ್ದರೂ ಕೂಡ ನಮಗೆ ನಮ್ಮ ಮಸ್ತಿಷ್ಕದಲ್ಲಿ ಜ್ಞಾನ ಎನ್ನುವಂಥ ಸಂಪತ್ತು ಇಲ್ಲದೆ ಹೋದರೆ ಅದು ಯಾವುದೂ ಪ್ರಯೋಜನಕ್ಕೆ ಬರುವುದಿಲ್ಲ. ಆ ಜ್ಞಾನದ ಶಾಖೆಗಳು ಬೇರೆ ಬೇರೆ ಇದ್ದಾವೆ. ಲೋಕಜ್ಞಾನ ಒಂದು ಬೇರೆಯೇ, ಪುಸ್ತಕ ಜ್ಞಾನ ಮತ್ತೊಂದು, ತನ್ನ ಒಡಲಿನಡೆ ಮೂಡುವಂತಹ ತನ್ನದೇ ಆದಂತಹ ಸ್ವಯಂ ಜ್ಞಾನ ಅದು ಬೇರೆ. ಇದೆಲ್ಲವೂ ನಮ್ಮಲ್ಲಿ ಉದಿಸಿಕೊಂಡು ಬರಬೇಕು ಅಂತ ಇದ್ದರೆ ಭಗವತಿಯಾದಂತಹ ಸರಸ್ವತೀ ದೇವಿಯ ಪೂರ್ಣಾನುಗ್ರಹ ನಮಗೆ ಬೇಕು. ಹಾಗಾಗಿ ಈ ಕಾವ್ಯ ರಚನೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ನನ್ನ ನಾಲಿಗೆಯಲ್ಲಿ ಬಂದು ನೆಲೆಸುತ್ತಾಯೇ ಎನ್ನುವ ಹಾಗೆ ನಮ್ಮ ಕನಕದಾಸರು ಆ ಶಾರದಾದೇವಿಯನ್ನು ಸ್ತುತಿಸಿ ಕಾವ್ಯವನ್ನು ತೊಡಗುತ್ತಾರೆ ನೋಡಿ. ರಾಯರೊಳಗ ಗೆಳೆಯನ ಕೌಂತೆಯರಿಗೆ ರೋಮಶಮಗ ಮುನಿರಾಯ ವಿಸ್ತರಿಸಿದನು. ಕೌಂತೆಯರಿಗೆ ರೋಮಶಮಃ ಮುನಿರಾಯ ವಿಸ್ತರಿಸಿದನು. ನಳಭೂವರನ ಚರಿತೆಯನೋ ಶ್ರೀಯರಸವರಪುರದ ಚಿನ್ನಿಗರಾಯನ ಅಂಕಿತವಾಗಿ ಪೇಳುವೆ. ಶ್ರೀಯರಸ ವರಪುರದ ಚಿನ್ನಿಗರಾಯನ ನಾಮಾಂಕಿತನಾಗಿ ಪೇಳುವೆ. ಪ್ರಿಯದಿಂದ ಆಲಿಸುವ ಸುಜನರಿಗೀ ಮಗಾ ಕಥೆಯ, ಈ ಮಗಾ ಕಥೆಯ ರಾಯರಡ ಮಲ್ಲಾಯೇ ಕುಂತಿನ ಮಗಕ ಲೋಮಶಮ ಮುನಿರಾಯೇ ಬಿತ್ತರಿತೆನೆ ನಳಭೂಪತಿನ ಚರಿತುನು. ಸಿರಿಗೆರಸೆ ವರಪುರದ ಪೊರ್ಲೆ ಮಾರಾಯಣಂಕಿತೋ ತೀದ ಪನ್ಪೆಯೇ ಮೋಕೆಡಾಲಿ ಪೊಡು ಜನಮಾನಿ ಈ ಮಾಕತೆನ ಮೋಕೆಡಾಲಿ ಪೊಡು ಜನಮಾನಿ ಈ ಮಾಕಥೆನ. ರಾಯರೊಳಗ ಅಗ್ಗೆಳೆಯನು ಕೌಂತೆಯ ರಾಯ, ರಾಯರಡು ಮಲ್ಲಾಯೆ ಕುಂತಿನ ಮಗೆ. ಅದು ಧರ್ಮರಾಯನ ಕುರಿತಾಗಿ ಹೇಳುವಂಥ ಮಾತು. ನಿಜವಾಗಿ ಅವ ಚಕ್ರವರ್ತಿ ಅಲ್ಲ, ಆದರೆ ರಾಜಸೂಯದಲ್ಲಿ ಅವನು ಅಭಿಷಿಕ್ತನಾದಂತಹ ದೊರೆ ಆದದ್ದರಿಂದ ಆಮೇಲೆ ಅವ ಚಕ್ರವರ್ತಿ ಎನ್ನುವ ಹಾಗೆ ಎಣಿಸಲ್ಪಟ್ಟವ. ಹಾಗಾಗಿ ಈ ಧರ್ಮರಾಜನಿಗೆ ಲೋಮಶ ಮಹರ್ಷಿಗಳು ಹೇಳುವಂತಹ ಕಥೆ ಇದು, ನಳಚರಿತ್ರೆ. ಸಾಮಾನ್ಯವಾಗಿ ನೀವೆಲ್ಲ ಗಮನಿಸಿರಬಹುದು, ನಮ್ಮ ಭಾರತೀಯ ಪುರಾಣಗಳಲ್ಲಿ ರಾಮಾಯಣ, ಮಹಾಭಾರತ ಮತ್ತು ಭಗವದ್ಗೀತೆ ಇದಕ್ಕೆ ಪ್ರಸ್ಥಾನತ್ರಯಿಗಳು ಅಂತ ಹೆಸರು. ಬಹುಶಃ ಈ ಮೂರೂ ಪುರಾಣಗಳು ಬೇರೆ ಬೇರೆ ರೀತಿಯಲ್ಲಿ ನಮ್ಮ ಜನಜೀವನಕ್ಕೆ ವಿವಿಧ ಮೌಲ್ಯಗಳನ್ನು ಸಾರುವಂತಹ ಗ್ರಂಥಗಳು. ಆದರೆ ರಾಮಾಯಣದಲ್ಲಿ ಕೇವಲ ಶ್ರೀರಾಮಚಂದ್ರನ ಕಥೆಯನ್ನು ನಾವು ಕೇಳ್ತೇವೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಶ್ರೀಮನ್ನಾರಾಯಣನ ಬೇರೆ ಬೇರೆ ಅವತಾರದ ಕಥೆಗಳು ಕೂಡ ಆನುಷಂಗಿಕವಾಗಿ ಬರುತ್ತದೆ. ಆದರೆ ಮಹಾಭಾರತ ನೋಡಿ, ವ್ಯಾಸಕೃತವಾದಂಥ ಮಹಾಭಾರತ, ಭಾರತೋ ಪಂಚಮೋ ವೇದ ಅಂತ ತಿಳಿದವರು ಹೇಳಿದರು. ಯಾಕಂದರೆ ಭಾರತದೇ ಇಲ್ಲದ ವಿಷಯ ಇಲ್ಲ. ವ್ಯಾಸರು ಯಾವುದನ್ನು ಬಿಡಲಿಲ್ಲ. ವ್ಯಾಸೋಚ್ಚಿಷ್ಟಂ ಜಗತ್ಸರ್ವಂ ಅನ್ನೋ ಒಂದು ಮಾತುಂಟು. ಇಡೀ ಪ್ರಪಂಚದಲ್ಲಿ ಏನೆಲ್ಲ ಉಂಟು ಅದೆಲ್ಲವೂ ಮಹಾಭಾರತದಲ್ಲಿ ಉಂಟು. ಹಾಗಾಗಿ ಇವತ್ತು ನಾವೇನಾದರೂ ಮಾತಾಡುವುದಿದ್ದರೆ ಅದು ವ್ಯಾಸರ ಉಚ್ಚಿಷ್ಟ ಅಂತ ಅವರು ಹೇಳಿ ಮುಗಿಸಿದ್ದು. ಹಾಗಾಗಿ ಈ ಮಹಾಭಾರತದಲ್ಲಿ ರಾಮಾಯಣದ ಕಥೆಯೂ ಬರ್ತದೆ, ಭಾಗವತದ ಕಥೆಯೂ ಬರ್ತದೆ,
ಬೇರೆ ಬೇರೆ ಉಪಕಥೆಗಳು ಬರ್ತವೆ. ಇಲ್ಲಿ ನಮಗೆ ನಳಚರಿತ್ರೆ ಕೂಡ ಅಂಥದ್ದೇ ಒಂದು ಕತೆ. ಜೈಮಿನಿ ಭಾರತದಲ್ಲಿ ಉತ್ತರರಾಮ ಚರಿತ್ರೆ ಬರ್ತದೆ ನೋಡಿ. ಹಾಗಾಗಿ ಮಹಾಭಾರತದಲ್ಲಿ ಬಾರದ್ದು ಏನೂ ಇಲ್ಲ. ಹಾಗಾಗಿ ವ್ಯಾಸರು ಮಹಾವಿಷ್ಣುವಿನ 108ನೇ ಅವತಾರ ಅಂತ ಹೇಳ್ತಾರೆ. ಹಾಗಾಗಿ ದೇವರದ್ದೇ ಅವತಾರ ಅವರು. ಶ್ರೀಕೃಷ್ಣ ದ್ವೈಪಾಯನ ಅಂತ ಅವರನ್ನು ಕರೆಯುವಂಥದ್ದು. ಅಂಥ ವ್ಯಾಸಕೃತವಾದಂತಹ ಮಹಾಭಾರತದಲ್ಲಿ ಬರುವ ಕಥೆ ಇದು. ಧರ್ಮರಾಜನಿಗೆ ರೋಮಶ ಮುನಿಗಳು ಹೇಳುವಂಥ ಕಥೆ ಮಹಾಭಾರತದಲ್ಲಿ ಉಂಟು. ಅದನ್ನು ನಳಚರಿತ್ರೆ ಎನ್ನುವಂತಹ ಒಂದು ಭಾಮಿನಿ ಷಟ್ಪದಿಯ ಕಾವ್ಯವಾಗಿ ಸಂತಕವಿ ಕನಕದಾಸರು ಬರೆದಿದ್ದಾರೆ. ಅದು ಕೂಡ ವರಪುರ ಕಾಗಿನೆಲೆಯ ಆದಿಕೇಶವನ ಅಂಕಿತದಲ್ಲಿ, ತಮ್ಮ ಆರಾಧ್ಯ ದೈವದ ಅಂಕಿತದಲ್ಲಿ ಈ ಕಾವ್ಯವನ್ನು ಅವರು ಕೊಡ್ತಾ ಇದ್ದಾರೆ. ಇದು ರೋಮಶ ಮಹರ್ಷಿಗಳು ಧರ್ಮರಾಜನಿಗೆ ಹೇಳುವಂಥ ಕತೆ. ಅದು ಹೇಗೆ ಮುಂದುವರಿಯುತ್ತದೆ? ಜನಪ ಕುರುಭೂವರನೊಳು ಜೂಜಿನಲಿ ರಾಜ್ಯವ ಸೋತು, ಜನಪ ಕುರುಭೂಪಾಲನೊಳು ಜೂಜಿನಲಿ ರಾಜ್ಯವ ಸೋತು, ಯಮನಂದನನು ತನ್ನನು ಜಾತರೊಡನೆ ಸತ್ಯವನು ಬಿಡದೆ ವನಿತೆ ಧೌಮ್ಯ ಮುನೀಂದ್ರ ಮಂತ್ರಿ ಜನಸಕಿತ ನಡೆತ ವನಿತೆ ಧೌಮ್ಯ ಮುನೀಂದ್ರ ಮಂತ್ರಿ ಜನಸಕಿತ ನಡೆತ ಕಾಮ್ಯ ಕವನದೊಳಗೆ ಸಂಚರಿಸುತ್ತಿದ್ದನು ತೀರ್ಥಯಾತ್ರೆಯಲಿ. ಕಾಮ್ಯ ಕವನದೊಳಗೆ ಸಂಚರಿಸುತ್ತಿದ್ದನು ತೀರ್ಥಯಾತ್ರೆಯಲಿ. ಜನಪೆ ಕುರುಭೂಪಲದೊಟ್ಟುಗು ಪಗಡೆ ಕೊಪ್ಪುದು ರಾಜಸೋತಿನ ಯವನ ಮಗೆ ತನ್ನೊಪ್ಪ ಪುಟ್ಟಿನ ಕೊಳಡೆಪ್ಪ ಸತ್ಯನ ಬುಡಂದೆ ಬುಡೆದಿ ಮಾಮುನಿ ಧೌಮ್ಯರ ಮಂತ್ರಿಲು ಮಾತೆರೆ ನೊಟ್ಟು நடத்தது காமியக மலை துலகே போவொಂದಿತ್ತಿನೇ ತೀರ್ಥಯಾತ್ರೆಡಲ. ವನವಾಸ ಎನ್ನುವುದು ಪಾಂಡವರಿಗೆ ಒಂದು ತೀರ್ಥಯಾತ್ರೆ ಇದ್ದ ಹಾಗೆ. ಕನಕದಾಸರು ಹಾಗೆ ಹೇಳ್ತಾರೆ. ಯಾವುದನ್ನು ಕೂಡ ತಮಗೆ ಆಪತ್ತಿಗಾಗಿ ಒದಗಿ ಬಂದದ್ದನ್ನು ಧಾರ್ಮಿಕವಾದಂತಹ ಒಂದು ಪ್ರಕ್ರಿಯೆಯ ಮೂಲಕವಾಗಿ ಸ್ವೀಕಾರ ಮಾಡುವವರು ಪಾಂಡವರು. ಮಹಾಭಾರತದ ಕಥೆ ಎಲ್ಲರಿಗೂ ಗೊತ್ತಿದೆ. ಅದು ಪಾಂಡವರ ಕೌರವರ ಕಥೆ. ಪಾಂಡವರು ಜೂಜಿನಲ್ಲಿ ಸೋತು ಕೌರವನಿಂದಾಗಿ ವನವಾಸಕ್ಕೆ ಹೋಗಬೇಕಾದಂಥ ಒಂದು ಸಂದರ್ಭ ಬರ್ತದೆ. 12 ವರ್ಷಗಳ ವನವಾಸ, 1 ವರ್ಷದ ಅಜ್ಞಾತವಾಸ. ನಾಡನ್ನು ಬಿಟ್ಟು ಕಾಡಿನಲ್ಲಿ ಬದುಕನ್ನು ರೂಪಿಸಿಕೊಳ್ಬೇಕು. ಆದರೆ ಪಾಂಡವರಿಗೆ ಅದು ಕಷ್ಟ ಆಗಲಿಲ್ಲ. ಯಾಕಂತ ಕೇಳಿದರೆ, ಧರ್ಮದ ನಡೆಯಲ್ಲಿ ಇರತಕ್ಕಂಥ ಧರ್ಮರಾಜ, ಅವನನ್ನು ಅನುಸರಿಸಿದಂತಹ ತಮ್ಮಂದಿರು, 5ರ ಅರಸಿಯಾದಂತಹ ದ್ರೌಪದಿ, ಇವರೆಲ್ಲರೂ ಕೂಡ ಹಸ್ತಿನಾಪುರವನ್ನು ಬಿಟ್ಟು ನಾರುಡೆಯಿಂದ ಅರಣ್ಯಾಭಿಮುಖವಾಗಿ ಬಂದಾಗ ಮೊದಲಿಗೆ ಬರುವಂಥದ್ದು ದ್ವೈತವನಕ್ಕೆ. ಆ ದ್ವೈತವನಕ್ಕೆ ಬಂದಾಗ ಘೋಷಯಾತ್ರೆಯ ನೆಪದಲ್ಲಿ ಕೌರವರು ಬಂದು ಚಿತ್ರಸೇನ ಎನ್ನುವಂಥ ಗಂಧರ್ವನ ಒಂದು ಪ್ರಕರಣ ನಡೆದು, ಆ ಘೋಷಯಾತ್ರೆಗೆ ಬಂದಂತಹ ಕೌರವನನ್ನು ಸೆರೆಮನೆಯಲ್ಲಿ ಹಾಕಿ ಅದನ್ನು ಸೆರೆ ಬಿಡಿಸುವುದಕ್ಕೆ ಮತ್ತೆ ಧರ್ಮರಾಜನ ಕಾಲಿಗೆ ಬೀಳಬೇಕಾಯಿತು. ಅರ್ಜುನ ಹೋಗಿ ಸೆರೆ ಬಿಡಿಸಿದ್ದನ್ನು ನಾವು ನೋಡ್ತೇವೆ.
ಇನ್ನು ಇಲ್ಲಿಯೇ ಇದ್ದರೆ ಆಗುವುದಿಲ್ಲ, ಯಾಕಂದರೆ ಮತ್ತೆ ಮತ್ತೆ ಏನಾದರೂ ಉಪದ್ರವವನ್ನು ಕೊಟ್ಟರು, ತೊಂದರೆ ಕೊಟ್ಟಾರು ಕೌರವರು ಅಂತ ಹೇಳಿ ಅಲ್ಲಿಂದ ಪಾಂಡವರು ಕಾಮ್ಯಕಾವನಕ್ಕೆ ಬರ್ತಾರಂತೆ. ಅಲ್ಲಲ್ಲಿರುವಂಥ ತೀರ್ಥಕ್ಷೇತ್ರಗಳು ಅರಣ್ಯದಲ್ಲಿರತಕ್ಕಂಥದ್ದು, ಅದರ ದರ್ಶನವನ್ನು ಮಾಡ್ತಾರೆ. ಈ ಕಾಡಿನಲ್ಲಿ ಕೂಡ ಧರ್ಮರಾಯ ಒಂದು ರೀತಿಯ ಸತ್ಸಂಗವನ್ನೇ ಮಾಡಿದ್ದು. ಯಾಕಂದರೆ ಅರಣ್ಯದಲ್ಲಿ ಸಾಮಾನ್ಯವಾಗಿ ಆಶ್ರಮಗಳನ್ನು ನಿರ್ಮಿಸಿಕೊಂಡು ತಪಶ್ಚರ್ಯೆಯಲ್ಲಿ ನಿರತರಾದಂತಹ ಬೇಕಾದಷ್ಟು ಋಷಿಗಳಿರ್ತಾರೆ. ಆ ಋಷಿಗಳ ಜೊತೆಯಲ್ಲಿ ಇರುವಂಥದ್ದು ಬಹಳ ಪ್ರೀತಿ ಧರ್ಮರಾಜನಿಗೆ. ಅವರ ಹಿತಬೋಧನೆಗಳನ್ನು ಕೇಳ್ತಾ ಸುಖ ಸಂಕಥ ವಿನೋದಗಳಲ್ಲಿ ದಿನವನ್ನು ಕಳೆದದ್ದೇ ಅವನಿಗೆ ಗೊತ್ತಾಗಲಿಲ್ಲ. ಬಹಳ ಮುಖ್ಯವಾಗಿ ಅವನಿಗೆ ಪುರೋಹಿತರಾಗಿ ಒದಗಿ ಬಂದವರು ಧೌಮ್ಯ ಋಷಿಗಳು. ಹಾಗಾಗಿ ಧೌಮ್ಯ ಮಹರ್ಷಿಗಳ ಜೊತೆಗೆ, ತಮ್ಮಂದಿರ ಜೊತೆಗೆ, ಹೆಂಡತಿಯ ಜೊತೆಗೆ ಕಾಮ್ಯಕಾವನದಲ್ಲಿ ಬಂದು ಒಂದಷ್ಟು ಕಾಲ ಅವರಲ್ಲಿ ಇರ್ತಾರಂತೆ. ಆ ವೇಳೆಗೆ ಧರಣಿಪತಿ ಚಿಂತಿಸುತ್ತ ಕಲುಬಿದ, ಧರಣಿಪತಿ ಚಿಂತಿಸುತ್ತ ಹಲುಬಿದ ನರನ ಕದನೇ ನಿಂದು ತಪದಲ್ಲಿ ಮರೆದು ಕಳೆದನೋ ನಮ್ಮನಿ ಬರನೆನು ತಲಿರಲಂದೋ ಸುರಪ ಕಳುಕಿದರೋ ಮಸನು ಮುನಿವರನು ಗಡನದೊಳೈರಿ ರವಿಭಾಸುರ ತೇಜದೊಳಂದು ಕಾಮ್ಯಕವನದೆಡೆ ನಡಿತಂದ ಮುನಿವರನು ಗಡನದೊಳೈದಿ ರವಿಭಾಸುರ ತೇಜದೊಳಂದು ಕಾಮ್ಯಕಾವನಕ್ಕೆ ನಡೆತಂದ ಮಜೆ ಎತ್ತೆಡ ಬುಳಿತೇನೆ ಮೆಕ್ಕೆ ಅರ್ಜುನೆ ಮೇಘಿಯ ಅರ್ಜುನೆ ಓಡೆಗೆ ಪೋಯೆ ಚಿಂತೆ ಧರ್ಮರಾಜನಿಗೆ. ತಪಸ್ಸಡೆತ್ತದ ಮರೆತೆನೋ ಎಂಗ್ಲೇನ ಮರೆತು ಬಿಡ್ಯಾನೋ ತಂಕೊಳೆನಾದರ್ಪುನ ಪೊರ್ತೋಡು ಸುರಪೆ ಕಡಪುಡೆ ರೋಮಶಮುನಿ ಋಷಿ ಮಂದೆ ದೊಟ್ಟುಗೋ ಬತ್ತವುಂತಿಗೆ ರೋಮಶಮುನಿ ಋಷಿ ಮಂದೆ ದೊಟ್ಟುಗೋ ಬತ್ತ ಉಂತಿಗೆ ಪಗೆಳದೆ காமியகாமலே மண்ணடு ಕಾಮ್ಯಕಾಮಲೆ ಮಣ್ಣಡೆ. ಕಾಮ್ಯಕಾವನಕ್ಕೆ ಪಾಂಡವರು ಬರುವಾಗ ಅಲ್ಲೊಂದು ಘಟನೆ ನಡೆಯುತ್ತದೆ. ಪಾಂಡವರನ್ನು ನೋಡುವುದಕ್ಕಾಗಿ ವೇದವ್ಯಾಸ ಮುನಿಗಳು ಬರ್ತಾರೆ. ಯಾವಾತರೋ ತಮ್ಮ ಜನ್ಮಕ್ಕೆ ಕಾರಣೀಭೂತರಾದಂತಹ ಮಹರ್ಷಿಗಳು ಅವರು ಬಂದಾಗ ಪಾಂಡವರಿಗೆ ಬಹಳ ಸಂತೋಷ ಆಗ್ತದೆ. ಪಾಂಡವರ ಈ ಸ್ಥಿತಿಯನ್ನು ಕಂಡು ವೇದವ್ಯಾಸರು ಹೇಳ್ತಾರೆ, ಶ್ರೀಮನ್ನಾರಾಯಣನ ಶ್ರೀಕೃಷ್ಣನ ಕರುಣೆ ನಿಮಗೆ ಖಂಡಿತ ಇದೆ, ಇದರ ಜೊತೆಗೆ ಪರಮೇಶ್ವರನ ಕೃಪೆಯೂ ನಿಮಗೆ ಬೇಕಾಗಿದೆ. ಹಾಗಾಗಿ ಅವನನ್ನು ಒಲಿಸಿಕೊಳ್ಳಬೇಕು. ಅದಕ್ಕೆ ಏನು ಉಪಾಯ ಅಂತ ಹೇಳಿದರೆ ಬೇರೇನೂ ಅಲ್ಲ, ಅರ್ಜುನನನ್ನು ಕಳುಹಿಸಿ ಅವನು ಇಂದ್ರಕೀಲಕಕ್ಕೆ ಹೋಗಿ ಆ ಪರಮೇಶ್ವರ ದೇವರನ್ನು ತಪಶ್ಚರ್ಯೆಯಿಂದ ಮೆಚ್ಚಿಸಲಿ, ಅವರಿಂದ ಅನುಗ್ರಹವನ್ನು ಪಡೆದರೆ ಮುಂದಕ್ಕೆ ಒಳ್ಳೆಯದಾಗುತ್ತದೆ ಅಂತ ಹೇಳಿ ಹೋಗಿದ್ದಾರೆ. ಅದನ್ನು ಕೇಳಿದಂತಹ ಧರ್ಮರಾಜ ಅರ್ಜುನಲ್ಲಿ ಈ ವಿಚಾರವನ್ನು ಹೇಳಿದಾಗ ಅರ್ಜುನ ಆ ಕ್ಷಣಕ್ಕೆ ಹೊರಟು ನಿಲ್ತಾನೆ ಪರಮೇಶ್ವರನನ್ನು ತಪಸ್ಸು ಮಾಡುವುದಕ್ಕೆ ಬೇಕಾಗಿ. ಆ ಸಂದರ್ಭದಲ್ಲಿ ಧರ್ಮರಾಜ ಅವನಿಗೆ ಆಶೀರ್ವಾದ ಮಾಡ್ತಾನೆ. ಉಳಿದ ಭೀಮ
ಅವನು ಅವನಿಗೆ ಆಶೀರ್ವಾದ ಮಾಡ್ತಾನೆ, ನಕುಲ ಸಹದೇವರು ಹಾರೈಸ್ತಾರೆ. ಆಮೇಲೆ ದ್ರೌಪದಿ ಕೂಡ ಅವನ ಹತ್ತಿರ ಬಂದು ನೆನೆಯದಿರು ತನು ಸುಖವ ನೆನೆ ವಿರೋಧಿಯ ಸಿರಿಯ. ಈಗ ನೀನು ತಪಸ್ಸಿಗೆ ಹೋಗ್ತಾ ಇರುವಂಥದ್ದು, ಹಾಗಾಗಿ ದೈಹಿಕವಾದಂತಹ ಸುಖದ ಬಗ್ಗೆ ಯೋಚನೆ ಮಾಡಬೇಡ. ನಾವು ಈ ಸ್ಥಿತಿಗೆ ಬರುವುದಕ್ಕೆ ಕಾರಣ ಏನು? ನೆನೆ ವಿರೋಧಿಯ ಸಿರಿಯ, ನಮ್ಮ ವಿರೋಧಿಯಾದಂತಹ ಆ ಕೌರವ ಅಲ್ಲಿ ವಿಜೃಂಭಿಸ್ತಾ ಇದ್ದಾನೆ. ಹಾಗಾಗಿ ಅದಕ್ಕೆ ಸರಿಯಾದಂಥ ಪ್ರತ್ಯುತ್ತರವನ್ನು ಕೊಡಬೇಕು ಅಂತ ಇದ್ದರೆ ದೈವಾನುಗ್ರಹವನ್ನು ಸಂಪಾದನೆ ಮಾಡಬೇಕು. ಹಾಗಾಗಿ ನಮ್ಮ ಬಗ್ಗೆ ಯೋಚಿಸಬೇಡ, ಹೋಗು ಅಂತ ಹೇಳಿದ್ದಕ್ಕೆ ಅರ್ಜುನ ಇಂದ್ರಕೀಲಕಕ್ಕೆ ಹೋಗ್ತಾನೆ. ಅಲ್ಲಿ ತಪಸ್ಸನ್ನು ಆಚರಿಸ್ತಾನೆ. ಶಿವ ಬೇಡನ ರೂಪದಲ್ಲಿ ಬಂದು ಶಬರಸಂಕರ ವಿಲಾಸ ನಡೆಯುತ್ತದೆ. ಆಮೇಲೆ ದೇವೇಂದ್ರನೇ ಬಂದು ಮಾತಲಿಯ ಮೂಲಕವಾಗಿ ಅರ್ಜುನನನ್ನು ದೇವಲೋಕಕ್ಕೆ ಕಳುಹಿಸಿಕೊಡ್ತಾನೆ. ಅಲ್ಲಿ ಊರ್ವಶಿಯ ಪ್ರಕರಣ ಎಲ್ಲ ನಡೀತದೆ. ಇದು ಮಹಾಭಾರತದಲ್ಲಿರುವಂಥ ಕತೆ. ಅದೇ ಇಲ್ಲಿ ಏನಾಗಿದೆ ಅಂತ ಹೇಳಿದರೆ, ಯಾವಾಗ ಅರ್ಜುನ ನಮ್ಮನ್ನು ಬಿಟ್ಟು ಹೋದನೋ ಅಂದಿನಿಂದ ಧರ್ಮರಾಜನಿಗೆ ಚಿಂತೆ. ಯಾಕಂದರೆ ಎಷ್ಟು ಕಷ್ಟ ಬಂದರೂ ಕೂಡ ತಮ್ಮಂದಿರು ನಮ್ಮ ಜೊತೆಯಲ್ಲಿ ಇರಬೇಕು ಅಂತ ಅವ ಬಯಸುವುದು. ಅರ್ಜುನ ಹೋಗಿ ಬಹಳ ಸಮಯ ಆಯಿತು, ವರ್ತಮಾನ ಕೂಡ ಇಲ್ಲ. ಏನಾಗಿದ್ದು ಅರ್ಜುನನಿಗೆ? ಅವ ಎಲ್ಲಿ ಹೋದನೋ? ಪರಮೇಶ್ವರ ದೇವರು ಪ್ರತ್ಯಕ್ಷರಾಗಿದ್ದಾರೋ ಇಲ್ಲವೋ? ಗುಂಡಾರಣ್ಯದಲ್ಲಿ ಏನೆಲ್ಲ ಕಷ್ಟವನ್ನು ಅವ ಅನುಭವಿಸಿದನು ಅಂತೇಳಿ ನಿತ್ಯ ಇವನಿಗೆ ಅದೇ ಚಿಂತೆ. ಆ ಚಿಂತೆಯಲ್ಲಿ ಇರುವಂಥ ಹೊತ್ತಿಗೆ ಧರ್ಮರಾಜನ ಚಿಂತೆ ಏನು ಎನ್ನುವುದು ದೇವೇಂದ್ರನಿಗೆ ಗೊತ್ತಾಗ್ತದೆ. ಹೇಳಿಕೆಯಲ್ಲಿ ಧರ್ಮಪ್ರಭು ಇಷ್ಟು ಚಿಂತಾಭಾರದಿಂದ ಅವ ಕಂಗಾಲಾಗುವುದು ಬೇಡ. ಹಾಗಾಗಿ ಅರ್ಜುನ ಒಳ್ಳೆಯ ಸ್ಥಿತಿಯಲ್ಲಿ ಇದ್ದಾನೆ ಎನ್ನುವ ವರ್ತಮಾನ ಅವನಿಗೆ ಗೊತ್ತಾಗಬೇಕು ಅಂತ ಇದ್ದರೆ ಅರ್ಜುನನನ್ನು ಈಗ ಕಳಿಸಲಿಕ್ಕೆ ಆಗೋದಿಲ್ಲ. ಅವನಿಂದ ತುಂಬ ಕೆಲಸ ಆಗಬೇಕು. ಕಾಲಕೇಯ ನಿವಾತ ಕವಚರ ವಧೆ ಎಲ್ಲ ಮಾಡ್ತಾನೆ ಅವ, ಅದೆಲ್ಲ ಆಮೇಲೆ ಆಗಬೇಕು. ಅದು ಆಗೋದಕ್ಕೆ ಮೊದಲೇ ಅರ್ಜುನನನ್ನು ಕಳುಹಿಸಿಕೊಡ್ಲಿಕ್ಕೆ ಆಗೋದಿಲ್ಲಲ್ಲ. ಅದಕ್ಕೆ ಬೇಕಾಗಿ ಅರ್ಜುನನಿಗೆ ಯಾವುದೇ ಆಪತ್ತು ಉಂಟಾಗಲಿಲ್ಲ. ಸುರಲೋಕದಲ್ಲಿ ಅವ ಬಹಳ ಸುಖದಿಂದ ಇದ್ದಾನೆ ಎನ್ನುವಂಥ ವರ್ತಮಾನವನ್ನು ಧರ್ಮರಾಜನಿಗೆ ತಿಳಿಸುವುದಕ್ಕೆ ಬೇಕಾಗಿ ರೋಮಶ ಮಹರ್ಷಿಗಳನ್ನು ಕಳುಹಿಸಿಕೊಡ್ತಾರೆ. ಮಹಾ ತಪಸ್ವಿಗಳು ರೋಮಶ ಮಹರ್ಷಿಗಳು. ದೇವೇಂದ್ರನು ಹೇಳಿದ ಕೂಡಲೇ ಅವನ ಪ್ರಾರ್ಥನೆ ಹಾಗೆ ರೋಮಶ ಮಹರ್ಷಿಗಳು ಒಬ್ಬರೇ ಬರುವುದಿಲ್ಲ, ಬೇರೆ ಬೇರೆ ಋಷಿಗಳನ್ನು ಚವನ, ಗೌತಮ, ಭೃಗು, ಭಾರದ್ವಾಜ ಇವರೆಲ್ಲ ಕರ್ಕೊಂಡು ಕಾಮ್ಯಕಾವನದ ಪಾಂಡವರು ಇರುವಂಥ ಆಶ್ರಮದ ಬಳಿಗೆ ಬರ್ತಾರಂತೆ. ಬಂದ ಮೇಲೆ ಅರಸನನು ಜರುಸಗಿತ ಮುನಿ ಮುಖ್ಯರನ್ನು ಕಂಡಿದಿರಿತು ಚರಣದೊಳೆರಗಿ ಬಿಜಯಂಗೀಸಿ ತಂದನು ತಳಿರ ಮಂಟಪಕ್ಕೆ ಶರಣದೊಳೆರಗಿ ಬಿಜಯಂಗೈಸಿ ತಂದನು ತಳಿರ ಮಂಟಪಕ್ಕೆ ವರಮುನೀಂದ್ರರಿಗರ್ಘ್ಯ ಪಾದ್ಯೋತ್ಕರದೊಳುಪಚರಿಸುತ್ತ ದರ್ಭಾಸ್ತರಣದಲ್ಲಿ ಕುಳ್ಳಿರಿಸಿದನು ಭಯಭರಿತ ಭಕ್ತಿಯಲಿ ಭಯಭರಿತ ಭಕ್ತಿಯಲಿ ಅರಸ ಮೆಕ್ಕಲೊಟ್ಟು ಮುನಿ ಮುಖ್ಯರೆನು ತೋದು ಲಕ್ಕದ ಕಾರ್ಪತ್ತು തർത്തിടലെത്തുന്നുവത്തെ പനിതും പൊതടക മുനീന്ദ്രരഗർക്യ പാത്യുളിന കൊർത്തു ഉപചാര മൽത്ത് ದರ್ಬೆದ ಪಜೆ ಪಾಡ್ತೆ ಕೊಲ್ಲಯೇ ಭಯ ಭಕ್ತಿಡ ಕುಳೆನ ಪಜೆ ಪಾಡ್ತೆ ಕೊಲ್ಲಯೇ ಭಯ ಭಕ್ತಿಡ ಕುಳೆನ. ದರ್ಬೆದ ಭಜಪಾಡ್ದು ಕುಲ್ಲೈ, ದರ್ಭಾಸನದಲ್ಲಿ ಕೂತುಕೊಳ್ಳಿಸ್ತಾನೆ ಧರ್ಮರಾಜ. ಬಹಳ ಸಂತೋಷ ಆಗಿದೆ ಅವನಿಗೆ. ಹಿಂಡು ಹಿಂಡಾಗಿ ಬಂದಿದ್ದಾರೆ ಋಷಿಗಳು. ಬನ್ನಿ ಅಂತ ಹೇಳಿದರೆ ಬರುವಂತಹ ತಪಸ್ವಿಗಳಲ್ಲ ಅವರು.
ಒಬ್ಬೊಬ್ಬರು ಕೂಡ ಮಹಾತ್ಮರಿದ್ದಾರೆ. ಅಂಥವರೆಲ್ಲ ರೋಮಶ ಮಹಾಮುನಿಯನ್ನು ಮುಂದಿಟ್ಟುಕೊಂಡು ತಮ್ಮ ಆಶ್ರಮಕ್ಕೆ ಕುಟೀರಕ್ಕೆ ಬಂದಿದ್ದಾರೆ ಅಂತ ಹೇಳುವಾಗ ಎಲ್ಲಿಲ್ಲದ ಆನಂದ ಆಗ್ತದಂತೆ. ತಮ್ಮಂದಿರ ಜೊತೆಯಲ್ಲಿ ಹೋಗಿ ಆ ಋಷಿಗಳ ಪಾದಾಭಿವಂದನೆಯನ್ನು ಮಾಡಿ ಅವರಿಗೆ ಅರ್ಘ್ಯಪಾದ್ಯಾದಿಗಳನ್ನು ಕೊಟ್ಟು ಶೈತ್ಯೋಪಚಾರದಿಂದ ಅವರನ್ನು ತೃಪ್ತೀಕರಿಸಿ ಆ ಬಳಿಕ ಅವರೆಲ್ಲರ ಆಶೀರ್ವಾದವನ್ನು ಪಡೆಯುವುದಕ್ಕೆ ಬೇಕಾಗಿ ಅಂಜಲೀಬದ್ಧನಾಗಿ ಕೈ ಮುಗಿದು ಮೊಣಕಾಲಲ್ಲಿ ನಿಲ್ತಾನಂತೆ ಧರ್ಮರಾಜ. ಅವನ ಭಯಭಕ್ತಿಯನ್ನು ನೋಡಿ, ಅವನ ವಿನಯವನ್ನು ನೋಡಿ ಆ ಋಷಿಗಳಿಗೆ ಸಂತೋಷ ಆಗ್ತದೆ. ಆಗ ರೋಮಶರು ಪ್ರಶ್ನೆ ಮಾಡ್ತಾರೆ, ಧರಣಿಪತಿ ಸುಕ್ಷೇಮವೇ ನಿಜ ತರುಣಿ ನಿನ್ನನು ಜಾತ ತನಯರು ವರ ಸಚಿವ ಸಾಮಂತ ಧೌಮ್ಯ ಮುನೀಂದ್ರ ಮಂತ್ರಿಗಳು ಪರಿಣತರೆ ಪೇಳೆನಲು ನಿಮ್ಮಯ ಪರಮ ಕರುಣಾಮೃತವೇ ನಮ್ಮನು ಹೊರೆಯುತ್ತೀರಿ ಸೂಕ್ಷ್ಮೇಮ ಬೇರಿಲ್ಲೆಂದನ ನೃಪತಿ. ನಿಮ್ಮಯ ಪರಮ ಕರುಣಾಮೃತವೇ ನಮ್ಮನು ಹೊರೆಯುತ್ತೀರಿ ಸುಕ್ಷೇಮ ಬೇರಿಲ್ಲೆಂದನ ನೃಪತಿ. ಕ್ಷೇಮ ಸಮಾಚಾರವನ್ನು ವಿಚಾರಿಸ್ತಾರೆ ನೋಡಿ. ಅರಸು ಕೇಳಲ ಸೊರ್ತೊಯನ ನಿನ್ನ ಪುಂಜವು ಮೆಕ್ಕಲು ಜೋಕೊಲು ಕೂಡಿಲ್ಚೆ ಮಂತ್ರಿ ಸಾಮಂತರ ದೌಮ್ಯಾದಿ ಮುನಿ ಪರಿವಾರ ಮಾತ ಪೊರ್ಲೊಡುಲ್ಲೆರ ಪಣಪನ್ನಗ ನಿಕುಳೆ ಕರುಣಾಮೂರ್ತೊದೊಸರ ಕಾಪುಡೆಂಕ್ಲೆನಂತಾಂತೆ ಪೇತೆ ಸೊರ್ತಯೋ ಇಚ್ಛಾಂತೆರ ನೋಡಿ, ಧರಣಿಪತಿ ಸುಕ್ಷೇಮವೇ ಅಂತ ಪ್ರಶ್ನೆ ಮಾಡ್ತಾರೆ ರೋಮಶ ಮಹರ್ಷಿಗಳು. ಅದನ್ನು ತುಳುವಿನಲ್ಲಿ ಅರಸು ಸ್ವರ್ಧಯನ, ಕ್ಷೇಮ ಎನ್ನುವುದಕ್ಕೆ ಬಹಳ ಒಳ್ಳೆಯ ಶಬ್ದ ತುಳುವಿನಲ್ಲಿ ಸ್ವರ್ಧಯನ ಅಂದರೆ ಹೇಗೆ ಸಂತೋಷವಾಗಿ ಸಮಾಧಾನಕರವಾಗಿ ಸುಖವಾಗಿ ಇದ್ದೀರಾ ಅಂತ. ಕ್ಷೇಮ ಸಮಾಚಾರವನ್ನು ಸಾಮಾನ್ಯವಾಗಿ ಬಂದವರ ಬಗ್ಗೆ ಕೇಳುವಂಥದ್ದು ಇದೆ, ಹಾಗೆ ಬಂದವರು ಇದ್ದವರ ಬಗ್ಗೆಯೂ ಕೇಳುವುದು ಹಾಗೆ ಉಂಟು. ಹೇಗೆ ಸೌಖ್ಯವೋ ಅಂತ, ಹೇಗೆ ಕುಶಲವೋ ಅಂತ. ಹಾಗೆ ಬಂದಂತಹ ರೋಮಶ ಮಹರ್ಷಿಗಳು ಕೇಳ್ತಾರೆ, ಧರ್ಮರಾಜ, ನೀವು ನಾಡನ್ನು ಬಿಟ್ಟು ಕಾಡಿನಲ್ಲಿದ್ದೀರಿ, ಏನು ನಿಮಗೆ ತೊಂದರೆ ಆಗಲಿಲ್ಲಲ್ಲ, ಇಲ್ಲಿ ಎಲ್ಲರೂ ಕ್ಷೇಮವಾಗಿದ್ದೀರಲ್ಲ, ನೀನು ಹೇಗಿದ್ದಿ, ನಿನ್ನ ತಮ್ಮಂದಿರು ಹೇಗಿದ್ದಾರೆ, ಪುಂಜೌ ನಿನ್ನ ಹೆಂಡತಿ ಅವಳು ಹೇಗಿದ್ದಾಳೆ, ದ್ರೌಪದಿ, ಆಮೇಲೆ ಧೌಮ್ಯಾದಿ ಋಷಿಗಳು ಯಾವತ್ತೂ ನಿಮ್ಮ ಜೊತೆಯಲ್ಲೇ ಇರುವವರು, ಅವರು ಸದಾ ನಿಮಗೆ ಒಳ್ಳೆಯ ಸಾಂಗತ್ಯವನ್ನು ಕೊಡ್ತಾ ಇದ್ದಾರೋ, ಒಂದಷ್ಟು ಮಂದಿ ಪಾಂಡವರ ಜೊತೆಯಲ್ಲಿ ಬಂದಿದ್ದಾರೆ ಮಂತ್ರಿ ಜನಗಳೆಲ್ಲ, ಅವರೆಲ್ಲ ಹೇಗಿದ್ದಾರೆ ಅಂತ ಪ್ರತಿಯೊಬ್ಬರ ವಿಚಾರಗಳನ್ನು ಕೂಡ ಪ್ರಸ್ತಾಪ ಮಾಡಿ ರೋಮಶ ಮಹರ್ಷಿಗಳು ಪ್ರಶ್ನೆ ಮಾಡ್ತಾರಂತೆ. ಆಗ ಒಂದೇ ಸಲ ಒಮ್ಮಳಿಸಿ ಬಂತು ಧರ್ಮರಾಜನಿಗೆ, ಋಷಿಗಳಲ್ಲಿ ಯಾವುದನ್ನು ಮುಚ್ಚಿಡುವ ಹಾಗಿಲ್ಲಲ್ಲ, ತನ್ನ ಮಾನಸಿಕವಾದಂಥ ಸ್ಥಿತಿಯನ್ನು ಹೇಳ್ತಾನೆ. ಧಾರಿಣಿಯ ನೆರೆ ಸೋತು ಅನುಜರು ವಾರಿಜಾನನೆ ಸಹಿತ ಬಂದಿ ಘೋರ ಕಾನನದೊಳಗೆ ಗಿರಿಗೌಹರದ ಮಧ್ಯದಲ್ಲಿ ಸೇರಿ ಹೃತ ಸುಖರಾಗಿ ಬಳಲಿದರಾರು ಧರೆಯೊಳಗೆನ್ನವೋನು
ಭವದೂರ ಮುನಿಕುಲ ತಿಲಕ ಏಳೆಂದ ರಸ ಬಿಸುಸುಯ್ದ ಹೃತ ಸುಖರಾಗಿ ಬಳಲಿದರಾರು ಧರೆಯೊಳಗೆನ್ನವೋಲು ಭವದೂರ ಮುನಿಕುಲ ತಿಲಕ ಏಳೆಂದ ರಸ ಬಿಸುಸುಯ್ದ ಅರಸ ಬಿಸುಸುಯ್ದ ನನ್ನ ಹಾಗೆ ಕಷ್ಟಪಟ್ಟವರು ಯಾರಿದ್ದಾರೆ ಕೇಳ್ತಾನೆ. ಭೂಮಿ ಪೋರಲ ಸೋತುದ ಮೆಕ್ಕೆಲೋ ಬುಡದಿ ನೊಟ್ಟುಗೋ ಬತ್ತದ ಮಲ್ಲ ಕಾನದುಲೈ ಕರ್ಕಂಡೆ ಗುಡ್ಡೆ ಮಾಟೆದ ನಡುಟು ಸಿಕ್ಕೊಂದು ಸುಖದಾಂತೆ ಬರೆಲೊಂದು ಪುನಕುಲು ಏರೊಲ್ಲಿರೆ ಎನರೆಗ ಮುನಿಕುಲದ ಮಾನಿಕ ಪಲ್ಲೆ ಏರೊಲ್ಲೆರೆ ಎನಲೆಕ ಮುನಿಕುಲದ ಮಾನಿಕ ಪನ್ಲೆ ಏರದೆ ಅರಸು ಸೇಂಕೊಂದು ಅರಸು ಸೇಂಕೊಂದು ಬನ್ಪಿ ಮುನಿಕುಲ ಮಾನಿಕ ಎನ್ನಂಚ ಏರುಳ್ಳಿರು. ಹೇಗಿದ್ದಾರೆ ನನ್ನ ಹಾಗೆ ಕಷ್ಟಪಟ್ಟವರು? ಈ ಪ್ರಪಂಚದಲ್ಲಿ ಕಷ್ಟಕೋಟಗಳು ಮನುಷ್ಯನಿಗೆ ಬರ್ತದೆ, ಆದರೆ ಬಹುಶಃ ನಮ್ಮ ಹಾಗೆ ಯಾರಿಗೂ ಬಂದಿರಲಿಕ್ಕಿಲ್ಲ. ಒಂದು ಕಾಲಕ್ಕೆ ಎಲ್ಲವೂ ನಮಗೆ ಒದಗಿ ಬಂದಿತ್ತು. ಸಕಲ ಸಾಮ್ರಾಜ್ಯವನ್ನು ಪಡ್ಕೊಂಡು ರಾಜಸೂಯಾಧ್ವರವನ್ನು ಮಾಡುವಲ್ಲಿವರೆಗೆ ಚಕ್ರವರ್ತಿಯಾಗಿ ವಿರಾಜಮಾನವಾಗುವಂತಹ ಒಂದು ಪರಿಸ್ಥಿತಿ ಬಂತು. ಆದರೆ ಮರುಕ್ಷಣ ಏನಾಯಿತು? ಕಪಟ ಜೂಜಾಟಕ್ಕೆ ಸಿಕ್ಕಿದಂತಹ ನಾವು ಧರಣಿಯನ್ನೆಲ್ಲ ಸೋತು ಬಿಟ್ಟೆವು. ನಾವು ಸೋತೆವು ಎನ್ನುವುದಕ್ಕಿದ್ದರೂ ನಮ್ಮನ್ನು ಸೋಲಿಸಿದರು. ಆ ಶಕುನಿ ಮಾವನ ಷಡ್ಯಂತ್ರದಿಂದಾಗಿ ಕೌರವ ಕಾಪಟ್ಯದ ಜೂಜಾಟವನ್ನು ಆಡಿ ನಾವು ಸೋಲುವ ಹಾಗೆ ಮಾಡಿ, ಎಲ್ಲಿಯವರೆಗೆ ಅಂತ ಹೇಳಿದರೆ ಪತಿವ್ರತೆಯಾದಂತಹ ನಮ್ಮ ಹೆಂಡತಿಯನ್ನು ಕೂಡ ಪಣಕ್ಕೆ ಒಡ್ಡುವಂತಹ ಒಂದು ಸ್ಥಿತಿ ಬಂತು. ಆಕೆಯ ವಸ್ತ್ರಾಪಹರಣ ಕೂಡ ನಡೆದು ಹೋಯಿತು. ಬಹುಶಃ ಇತಿಹಾಸದಲ್ಲಿ ಇಷ್ಟರವರೆಗೆ ಆಗದೇ ಇದ್ದಂಥ ಘಟನೆ ಹಸ್ತಿನಾವತಿಯ ರಾಜಾಂಗಣದಲ್ಲಿ ನಡೆಯಿತು ಎನ್ನುವುದರಿಂದ ಬಹಳಷ್ಟು ಖೇದಕ್ಕೊಳಗಾಗಿದ್ದೇನೆ ಸ್ವಾಮಿ, ಎಲ್ಲಿದೆ ನನಗೆ ಕ್ಷೇಮ ಅಂತ ಹೇಳಿ ತನ್ನ ದುಃಖವನ್ನು ತೋಡಿಕೊಳ್ತಾ ಇದ್ದಾನಂತೆ ಆ ಋಷಿಗಳಲ್ಲಿ ಧರ್ಮರಾಜ. ಎಲೆ ಮಗೀಪತಿ ನೀನಿತು ಉಮ್ಮಳಿಸಲೇಕೆ, ಯಾಕೆ ಉಮ್ಮಳಿಸ್ತಾ ಇದ್ದಿ? ಎಲೆ ಮಗೀಪತಿ ನೀನಿತು ಉಮ್ಮಳಿಸಲೇಕೆ, ಅರಸುಗಳು ಪೂರ್ವದ ನಳ ಹರಿಚಂದ್ರಾದಿ ರಾಘವ ನೃಪರೋ ಹಳುವದಲಿಲನಿಯರ ತಾವಗಲಿ ಕಷ್ಟವ ಬಳಸಿದರು, ಅವರಂತೆ ನಿನಗು ಪಟಳಗಳುಂಟೇಗೆ, ಬರಿದೆ ಮನನೋಯದಿರು ನೀನೆಂದ, ಬರಿದೆ ಮನನೋಯದಿರು ನೀನೆಂದ. ಹಿಂದಣ ರಸುಗಳು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂದ ಓ ಮಹಾರಾಜ, ಅಂದ ಓ ಮಹಾರಾಜ, ದಾಯಿಗಿಲ್ಚ ದುಃಖಿಪುವ, ಈ ದಾಯ ದುಃಖಿಪುವ ಇಂಚ, ದಾಯಿಗಿಲ್ಚ ದುಃಖಿಪುವ ತಿರಿಯಂದ
ದುಂಬುದರಸುಳು ನಳ ಹರಿಶ್ಚಂದ್ರೆ ಸಿರಿರಾಮನ ಕುಳು. ನಾಳೆ ಹರಿಶ್ಚಂದ್ರೆ ಸಿರಿರಾಮನ ಕುಲು. ನಳ ಹರಿಶ್ಚಂದ್ರೆ ಸಿರಿರಾಮನ ಕುಳು. ಕಾಡ ಮಟ್ಟೆಲಡೆ ಬುಡೆದಲ್ಲೆನ ಕಳೆವೊಂದು ಬಂಗೋಡು ಬರಲ್ಯರು ಅಗುಳೆನೆಂಚ ನಿಕ್ಕುಂಡ ಕಡು ಕಷ್ಟ ಪೊಕ್ಕಡೆ ಎದೆದೆ ಪೊಡ್ಚಿ. ಪೊಕ್ಕಡೆ ಎದೆದೆ ಪೊಡ್ಚಿ. ಪೊಕ್ಕಡೆ 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 ಎದೆದೆ ಪೋಡ್ಚಿಂದು ಪಡೆರು. ಪೊಕ್ಕಡೆ ಎದೆದೆ ಪೋಡ್ಚಿ. ಸುಮ್ಮನೆ ಪೊಕ್ಕಡೆ ಎದೆದೆ ಪೋಡ್ಚಿ ಅಂದರೆ ಧರ್ಮರಾಜ, ನೀನು ಲೆಕ್ಕಕ್ಕಿಂತ ಹೆಚ್ಚು ದುಃಖಿತನಾಗಿದ್ದಿ. ನಿನ್ನ ಉಮ್ಮಳ ನನಗೆ ಅರ್ಥ ಆಗ್ತದೆ. ಆದರೆ ಪ್ರಪಂಚದಲ್ಲಿ ನೀನೊಬ್ಬನೇ ಕಷ್ಟಕ್ಕೊಳಗಾದವ ಅಂತ ನೀನು ತಿಳಿಬೇಡ. ಹಿಂದ ನರಸುಗಳ ಬಗ್ಗೆ ಯೋಚನೆ ಮಾಡು. ಈಗ ನೀನು ನಾಡನ್ನು ಬಿಟ್ಟು ಕಾಡಿಗೆ ಬಂದು ವನವಾಸದಲ್ಲಿ ಇದ್ದರೂ ಕೂಡ ನಿನ್ನ ಪರಿವಾರ ನಿನ್ನ ಜೊತೆಯಲ್ಲಿ ಉಂಟು. ಆದರೆ ಹಿಂದೆ ಕೆಲವು ಮಹಾರಾಜರುಗಳು ಎಷ್ಟು ಕಷ್ಟಪಟ್ಟಿದ್ದಾರೆ. ಯಾರು ಸ್ವಾಮಿ ಅಂತ ಕೇಳುವಾಗ ನಳ, ಹರಿಶ್ಚಂದ್ರ, ಶ್ರೀರಾಮಚಂದ್ರ ಇವರೆಲ್ಲ ಭಾಳ ದೊಡ್ಡ ವ್ಯಕ್ತಿಗಳು. ಆದರೆ ಅವರು ಪಟ್ಟಂಥ ಕಷ್ಟ ಭಾಳ ಸಣ್ಣದೇನೂ ಅಲ್ಲ. ನಳ ಇರ್ಬೋದು, ಸತ್ಯ ಹರಿಶ್ಚಂದ್ರ ಇರ್ಬೋದು, ಶ್ರೀರಾಮಚಂದ್ರ ಇರ್ಬೋದು. ಇವರೆಲ್ಲ ಅರಸಕುಲದಲ್ಲಿಯೇ ಹುಟ್ಟಿದವರು, ಲೋಕಮಾನ್ಯರಾದವರು, ದೇವತಾನುಗ್ರಹ ಕೂಡ ಇತ್ತು ಅವರಿಗೆ. ಆದರೆ ಅಷ್ಟಿದ್ದೂ ಕೂಡ, ಸಾಧನ ಸಂಪತ್ತು ಇದ್ದೂ ಕೂಡ ಎಲ್ಲವನ್ನೂ ಕಳೆದುಕೊಂಡು ಕಾಡು ಪಾಲಾಗಿ, ಕಾಡಿನಲ್ಲಾದರೂ ಸೌಖ್ಯದಲ್ಲಿದ್ದರೋ ಇಲ್ಲ, ತನ್ನ ಹೆಂಡತಿಯಂದ್ರನ್ನು ಕಳೆದುಕೊಳ್ಬೇಕಾಗಿ ಬಂತು. ನಳ ಅವನ ಹೆಂಡತಿಯನ್ನು ಕಳ್ಕೊಂಡ. ಹರಿಶ್ಚಂದ್ರ ತನ್ನ ಹೆಂಡತಿ ಬೇರೆಯವರ ಮನೆಯಲ್ಲಿ ಆಳಾಗಿ ದುಡಿಯುವಂಥ ಒಂದು ಸ್ಥಿತಿ ಬಂತು ಅವನಿಗೆ. ಶ್ರೀರಾಮಚಂದ್ರನ ಮಡದಿಯನ್ನು ರಾವಣ ಕದ್ದುಕೊಂಡು ಹೋದ. ಅಂಥ ಪರಿಸ್ಥಿತಿ ನಿಮಗೆ ಬರಲಿಲ್ಲಲ್ಲ. ನೀವೆಲ್ಲ ಕಾಡಿನಲ್ಲಿದ್ದರೂ ಕೂಡ ಈ ಧೌಮ್ಯಾದಿ ಋಷಿಗಳು ನಿಮ್ಮ ಜೊತೆಯಲ್ಲಿದ್ದೀರಿ, ಸಂತೋಷದಿಂದ ಇದ್ದೀರಿ. ಹಾಗಾಗಿ ಆ ಬಗ್ಗೆ ಖೇದಕೊಳ್ಳುವಂಥ ಅಗತ್ಯ ಇಲ್ಲ ಅಂತ ಹೇಳಿ ಧರ್ಮರಾಜನಿಗೆ ಸಮಾಧಾನವನ್ನು ಹೇಳ್ತಾರಂತೆ ರೋಮಶ ಮಹರ್ಷಿಗಳು. ಇಂದಿನ ಈ ಸಂಚಿಕೆಯನ್ನು ಮುಗಿಸೋಣ. ಮುಂದಿನ ಸಂಚಿಕೆಯಲ್ಲಿ ಮುಂದುವರಿದ ಭಾಗವನ್ನು ಆಲಿಸೋಣ. ಮೇದಿನಿಯೊಳಿ ಪುಣ್ಯಚರಿತೆಯ ಆದರಿಸಿ ಬರೆದೋದಿ ಕೇಳುವ ಸಾಧು ಸಜ್ಜನರಾದವರಿಗಹುದ ಖಿಳ ಕೈವಲ್ಯ ಬರೆದೋದಿ ಕೇಳುವ ಸಾಧು ಸಜ್ಜನರಾದವರಿಗಹುದ ಖಿಳ ಕೈವಲ್ಯ ವೇದ ಗೋಚರ ಕೃಷ್ಣ ವರಪುರದಾದಿ ಕೇಶವನೋ ವೇದ ಗೋಚರ ಕೃಷ್ಣ ವರಪುರದಾದಿ ಕೇಶವನು ಅಮರ ವಂದಿತನಾದಿನಾರಾಯಣನು ಸಲಗುವನ ಕಿಳ ಸಜ್ಜನರ ಸಲಗುವನ ಕಿಳ ಸಜ್ಜನರ ಲೋಕುಡಿ ಪುಣ್ಯಕಥೆನ ಬರೆದು ಓದುದು ಕೇನ ಸಾಧು ಸಜ್ಜನರೆಗ ತಿಕ್ಕುಂಡೆ ಪುಗಲ ಮೋಕ್ಷನೇ ಅತ್ತದೆ ವೇದ ಗೋಚರೆ ಸಿರಿ ಕೃಷ್ಣೆ ವರಪುರ
ಗೊಂಬಿಗೆ ಆದಿನಾರಾಯಣೆ ಕಾಪುವೆ ಆದಿನಾರಾಯಣೆ ಕಾಪುವೆ ಏ ಪೊಕ್ಲ ಸರ್ವರನ ಕಾಪುವೆ ಏ ಪೊಕ್ಲ ಸರ್ವರನ ಶ್ರೀ ಗುರುಗಣಾಧಿಪತಯೇ ನಮಃ. ಪುರಾಣಲೋಕ ಪುರಾಣ ಕಾವ್ಯ ವಾಚನ ಪ್ರವಚನ.